ಜಲಾಲುದ್ದೀನ್ ಖಿಲ್ಜಿ 1296 1316. ಜಲಾಲುದ್ದೀನ್ ಖಿಲ್ಜಿಯ ಅಳಿಯ ಮತ್ತು ಆತನ ಉತ್ತರಾಧಿಕಾರಿ. ಈತ ದೆಹಲಿ ಸುಲ್ತಾನರಲ್ಲಿಯೇ ಅತಿ ಕ್ರೂರಿ ಮತ್ತು ಬಲಿಷ್ಠ. ಭಾರತದಲ್ಲಿ ವಿಶಾಲ ಮಹಮ್ಮದೀಯರ ಸಾಮ್ರಾಜ್ಯವನ್ನು ಸ್ಥಾಪಿಸಲೆತ್ನಿಸಿದವರಲ್ಲಿ ಮೊದಲಿಗ. ದಕ್ಷಿಣ ಹಿಂದೂ ರಾಜ್ಯಗಳ ಮೇಲೆ ಮೊಟ್ಟ ಮೊದಲು ಮಹಮ್ಮದೀಯರ ರಾಜಕೀಯ ಪ್ರಭಾವವನ್ನು ಸ್ಥಾಪಿಸಿದ ಜಲಾಲುದ್ದೀನ್ ಆಳ್ವಿಕೆಯ ಕೊನೆಗಾಲದಲ್ಲಿ ಖಾರ ಮತ್ತು ಮಾಳ್ವಾ ರಾಜ್ಯಗಳ ಪ್ರಾಂತ್ಯಾಧಿಕಾರಿಯಾಗಿದ್ದ. ಸುಖವಿಹೀನ ಗೃಹಜೀವನದಿಂದ ದೂರವಿದ್ದ ಅಲ್ಲಾವುದ್ದೀನ್ 1294 8,000 ಅಶ್ವಬಲ ಸಮೇತನಾಗಿ ವಿಂಧ್ಯ ಪರ್ವತವನ್ನು ದಾಟಿ ದೇವಗಿರಿಯನ್ನು ಮುತ್ತಿಗೆ ಹಾಕಿದ. ಅಲ್ಲಿನ ರಾಜನಾದ ಯಾದವ ರಾಮಚಂದ್ರನನ್ನು ಮತ್ತು ಆತನ ಮಗನಾದ ಶಂಕರದೇವನನ್ನು ಸೋಲಿಸಿ ಅಪಾರಪ್ರಮಾಣದ ಚಿನ್ನ, ಬೆಳ್ಳಿ, ರತ್ನ ಮೊದಲಾದ ಸಂಪತ್ತನ್ನು ದೋಚಿಕೊಂಡನು. ಹಿಂತಿರುಗಿದ ವಿಜಯಿ ಅಲ್ಲಾವುದ್ದೀನ್ ಸುಲ್ತಾನ ಜಲಾಲುದ್ದೀನನನ್ನು ಗಂಗಾ ತೀರದಲ್ಲಿ ಸ್ವಾಗತಿಸುವಂತೆ ಮೊದಲೇ ನಿರ್ಧರಿಸಿದ್ದ. ಗುಪ್ತವಾಗಿ ಮೊದಲೇ ನಿರ್ಧರಿಸಿದಂತೆ ಸಂದರ್ಶನದ ವೇಳೆಯಲ್ಲಿ ಅಲ್ಲಾವುದ್ದೀನ್ ಕುತಂತ್ರದಿಂದ ಮಾವನನ್ನು ಕೊಲೆ ಮಾಡಿಸಿ ದಕ್ಷಿಣದಿಂದ ದೋಚಿ ತಂದಿದ್ದ ಸಂಪತ್ತನ್ನೆಲ್ಲ ತನಗೆ ಬೇಕಾದವರಿಗೆ ಹಂಚಿಕೆ ಮಾಡಿದ. 1296 ದೆಹಲಿ ಸಿಂಹಾಸನವನ್ನು ಆಕ್ರಮಿಸಿ ತನ್ನ ವಿರೋಧಿಗಳನ್ನು ಕ್ರೌರ್ಯದಿಂದ ನಿರ್ನಾಮ ಮಾಡಿದ. ಇವನ 20 ವರ್ಷಗಳ ಆಳ್ವಿಕೆ ಭಯೋತ್ಪಾದನೆ, ರಕ್ತಪಾತದ ಕಾಲವಾಗಿತ್ತು.